ಅಚಾನಕ್ ಆಗಿ ವಿನಯ್ ಅವರ ಸೇವೆಗೆ ಇಳಿದು ಬಿಟ್ರಾ ತುಕಾಲಿ ಅವರು? ಇಳಿದೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಹಿಂದೆ ಇರುವಂತಹ ಲೆಕ್ಕಾಚಾರ ಏನು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರಾಗಲಿ ತುಕಾಲಿ ಸಂತೋಷ್ ಅವರಾಗಲಿ ತಮ್ಮ ಪಾಡಿಗೆ ತಾವು ಆಡೋರಾಗಿದ್ರು. ಅಂದರೆ ಹಿಂದೆ ಮುಂದೆ ಮಾತಾಡಿದ್ರು ಕೂಡ ಅವ್ರ ಮುಂದೆ ಹೋಗ್ಬಿಟ್ಟು ಈಗ ಈ ಥರ ನೀವು ಆಡಕತ್ತೀರ ಅಂತ ಹೇಳಿ ತಪ್ಪು ನೀವು ಮಾಡ್ತಿರೋದಂತ ಹೇಳಿ ಯಾವತ್ತೂ ಹೇಳಿರಲಿಲ್ಲ. ಆಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಜಸ್ಟ್ ಕೇಳಿ ಬಿಡ್ತಿದ್ರು. ಬಟ್ ಕೆಲವೊಂದು ಸಾರಿ ಅವ್ರ ಮಾತನ್ನೇ ವೇದವಾಕ್ಯವಾಗಿ ತಗೊಳ್ತಾ ಇದ್ರು ಅಂತಲೂ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಇವಾಗ ತುಕಾಲಿ ಸಂತೋಷ್ ಅವ್ರು ಇದಾರಲ್ಲ, ವೇದವಾಕ್ಯ ಅನ್ನೋ ಥರನೇ ನಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಹೇಳಕತ್ತೀನಿ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರು ಸುಮ್ಮನೆ ವಿನಯ್ ಅವರ ಸೇವೆಗೆ ಇಳಿದು ಬಿಟ್ಟಿದ್ದಾರೆ. ಯಾಕಂತಂದರೆ ನೀವೇನೇ ಹೇಳಿದ್ರು ಕೂಡ ಮಾಡ್ತೀನಿ, ನೀವೇನೇ ಹೇಳಿದ್ರು ಕೂಡ ಕೆಲಸವನ್ನ ಮಾಡ್ತೀನಿ, ನಾನು ಇವತ್ತಿನಿಂದ ಎಲ್ಲಾನು ಮಾಡ್ತೀನಿ ಅಂತೇಳಿ ಈ ಒಂದು ಮಾತನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಚಾರದಿಂದ ವಿನಯ್ ಅವ್ರಿಗೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ವಿನಯ್ ಅವ್ರ ಜೊತೆಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಷ್ಟೊಂದು ಚೇಂಜ್ ಯಾಕಾದ್ರಪ್ಪ, ಇವರ ಹಿಂದಿರುವಂತಹ ಲೆಕ್ಕಾಚಾರ ಏನು ಅಂತ ಹೇಳಿ ಮನೆ ಮಂದಿ ಎಲ್ಲ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಹೋಗ್ಬಿಟ್ಟು ಕಿಚನ್ ಹತ್ರ ಇದ್ದಾಗ ಕೂಡ ತನಿಷ್ ಅವ್ರಿಗೂ ಕೂಡ ಹೇಳಿದ್ರು, ತನಿಷ್ ಅವ್ರದ್ದು ನೀವೇನು ಹೇಳಿದ್ರು ಅದು ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಆಮೇಲೆ ಸಂಗೀತ ಅವರು ಇದು ನಿಜಾನಾ, ನೀವು ಹಿಂಗೆ ಮಾಡ್ತೀರಾ, ದಿನ ಮಾಡ್ತಿರುವಾಗಿಂದ ಅಂತ ಹೇಳಿ ಈ ಒಂದು ಮಾತನ್ನ ಕೇಳಕತ್ತಿದ್ರು. ಹೌದು ಮಾಡ್ತೀನಿ, ಒಂದು ಕೈಯನ್ನ ವಿನಯ್ ಅವ್ರಿಗೆ ಮಾಡ್ತೀನಿ ಸೇವೆ, ಒಂದು ಕೈಯಿಂದ ತನಿಷ್ ಅವ್ರಿಗೆ ಸೇವ್ ಮಾಡ್ತೀನಿ ನಾನು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಇದರಿಂದ ಇರುವಂತಹ ಲೆಕ್ಕಾಚಾರ ಏನು ನಿಮಗೆ ಗೊತ್ತಿದ್ರೆ ಕಮೆಂಟ್ನಾಗ ತಿಳಿಸ್ರಿ, ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವಾ, ತುಂಬ ಸ್ಟ್ರಾಂಗ್ ಆಗಿರುವಂತಹ ವಿನಯ್ ಅವರು ಈ ಒಂದು ಫಿನಾಲೆಗೆ ಅಂದರೆ ಡೈರೆಕ್ಟಾಗಿ ಟಿಕೆಟ್ ತಗೋಬಹುದೇನೋ ಅಂತ ಹೇಳಿ ಅವ್ರು ಏನೇ ಹೇಳಿದ್ರು ಕೂಡ ಅದು ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಇಳಿದು ಬಿಟ್ಟಿದ್ದಾರೇನೋ ಅಂತ ಹೇಳಿ ಅನಿಸ್ತಿದೆ. ಬಟ್ ಅದು ಏನಂತ ಹೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ. ಆಮೇಲೆ ತನಿಷ್ ಅವ್ರಿಗೂ ಕೂಡ ಅಷ್ಟೊಂದು ಹೇಟ್ ಮಾಡ್ತಿದ್ರು ತನಿಷ್ ಅವ್ರನ್ನ, ತನಿಷ್ ಅವ್ರು ಮಾತಾಡಿದ್ರು ಕೂಡ ಇರಿಟೇಟ್ ಆಗ್ತಿತ್ತು ತುಕಾಲಿ ಅವರಿಗೆ. ಆದರೆ ಇವಾಗ ಇಬ್ಬರ ಸೇವೆಗೂ ಕೂಡ ಇಳಿದು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರು ಯಾವುದೇ ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಒಂದು ಸ್ಟ್ರಾಟಜಿ ಇರ್ತದಂತಾನೆ ಹೇಳ್ಬೋದು. ಅವ್ರು ಸುಮ್ಮನೆ ಆಗ್ಲಿ ಯಾರ ಹತ್ರ ಹೋಗ್ಬಿಟ್ಟು ಮಾತಾಡೋದಾಗ್ಲಿ, ಸುಮ್ಮನೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದಾಗ್ಲಿ, ಸುಮ್ಮನೆ ಆಗಿ ಅವ್ರಿಗೆ ಸೇವೆ ಮಾಡೋದಾಗ್ಲಿ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಇದ್ರ ಹಿಂದೆ ದೊಡ್ಡ ಒಂದು ಲೆಕ್ಕಾಚಾರ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವರ್ತೂರ್ ಸಂತೋಷ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಅವಾಗವಾಗ ಚೇಂಜ್ ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ತುಕಾಲಿ ಸಂತೋಷ್ ಅವರು ಏನಿದಾರ ಅಂದ್ರೆ ಅವ್ರ ಜೊತೆನೆ ಇರ್ತಾರ ವರ್ತೂರ್ ಸಂತೋಷ್ ಅವರು. ಆದ್ರೆ ಅವ್ರು ಹೇಳಿದಂಗೆ ಕೇಳೋದಾಗ್ಲಿ, ಅವ್ರು ಹೆಂಗ್ ನಡ್ಕೊಂತಾರ ಹಂಗೆ ನಡ್ಕೊಳ್ಳೋದಾಗ್ಲಿ ಮಾಡಂಗಿಲ್ಲಲ್ಲ. ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಯಾರು ಸಪೋರ್ಟ್ ಆಗಿಲ್ಲ ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಅದಕ್ಕೆ ಇಲ್ಲಿ ಏನೇ ಇದ್ರು ಕೂಡ ಕೆಲವು ಜನ ಭಯ ಪಡೋದು, ಅಗ್ರೆಸಿವ್ ಆಗಿರುವಂತಹ ಗೊತ್ತಿದೆ ಅಲ್ವಾ, ಅಗ್ರೆಸಿವ್ ಆಗಿರುವಂತಹ ಮ್ಯಾನ್ ಯಾರು, ವಿನಯ್ ಅವರು. ಸೊ ವಿನಯ್ ಅವರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಮರ್ಯಾದೆ ಕೊಡ್ತಾರ, ಹಂಚ್ಕೊಳ್ತಾರ ಅಂತ ಹೇಳ್ಬಿಟ್ಟು ಈ ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಏನೋ ಅಂತ ಹೇಳಿ ಅನಿಸ್ತಿದೆ. ಬಟ್ ಕಾದ್ ನೋಡೋಣ ಇದು ನಿಜಾನ ಸುಳ್ಳ ಅಂತ ಹೇಳಿ. ಯಾಕಂತಂದ್ರೆ ನಿಮಗೆ ಗೊತ್ತಿದೆ ಅಲ್ಲ, ಇದು ತುಕಾಲಿ ಸಂತೋಷ್ ಅವರು ಏನೇ ಆಗಲಿ ಲೆಕ್ಕಾಚಾರ ಮಾಡದೆ ಯಾವ ಆಟವನ್ನು ಆಡಲ್ಲ, ಯಾವ ಸ್ಟ್ರಾಟಜಿಯನ್ನ ಮಾಡಲ್ಲ, ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ, ಮಾತಾಡ್ಸಲ್ಲ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡ್ಬೇಕಾಗಿದೆ ಈ ವಿಚಾರದ ಬಗ್ಗೆ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.